ಈಗ ಮನೆಗಳಲ್ಲಿ ವಾಸ್ತು ಹಣನ ಅಟ್ರಾಕ್ಟ್ ಮಾಡಬೇಕಂದ್ರೆ ಮನೇಲಿ ರಿಲೇಷನ್ಶಿಪ್ಸ್ ಚೆನ್ನಾಗಿರಬೇಕು ಅಂತಂದರೆ ಮನೆ ವಾಸ್ತು, ಮನೆಗೆ ಯಾವ ಕಲರ್ ಪೇಂಟ್ ಓಡಿಸ್ಬೇಕು ಏರಿಯಾ ವೈಸ್. ಓಕೆ, ಈಗ ಲಿವಿಂಗ್ ರೂಮ್ ಇರುತ್ತೆ ಅಂದರೆ ಹಾಲ್ ಅಂತ ಹೇಳ್ತೀವಿ. ಹಾಲಿಗೆ ಬಂದಾಗ ವೆನ್ ಯು ವೆಲ್ಕಮ್ ಸಮ್ವನ್, ಆಯಿತಾ, ಸೊ ಅಬ್ಬಾ ಅನ್ನಂಗೂ ಇರಬಾರ್ದು ಅಂತ ನಮ್ಗೆ ಇರಬಾರ್ದು. ಫಸ್ಟು ನಮ್ಮ ವಾಸ್ತುದಲ್ಲೇ ಹೇಳ್ತಾರೆ, ಎಂಥ ದರಿದ್ರ ವಾಸ್ತು ಇದ್ರೂ ಕೂಡ ವಾಸ್ತು ದೋಷನ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಮನೆಯನ್ನು ತುಂಬ ಅಚ್ಚುಕಟ್ಟಾಗಿರಬೇಕು. ಎಷ್ಟು ಕ್ಲೀನಾಗಿ ಇಡಲಿಕ್ಕೆ ಸಾಧ್ಯನೋ ಅಷ್ಟು ಕ್ಲೀನಾಗಿರಿ. ಈಗ ಯಾರೋ ಒಂದು ವ್ಯಕ್ತಿ ಸತ್ತ ನಂತರ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆತ ಉಪಯೋಗಿಸ್ತಿರ್ತಕ್ಕಂಥ ವಸ್ತು ಅವ್ರಿಗೆ ಸಂಬಂಧಪಟ್ಟಿದ್ವಿ. ಈಗ ಎಕ್ಸಾಂಪಲ್ ಇದು ನನ್ನ ಬಾಯ್ ಫ್ರೆಂಡ್ ಕೊಡ್ಸಿದ್ದ ಅಂತ ತಿಳ್ಕೊಳ್ಳೋಣ. ಈಗ ಅವ್ನು ನನ್ನ ಜೊತೆ ಇಲ್ಲ, ಪ್ರತಿ ಸತಿ ಇದನ್ನು ನೋಡಿದಾಗೆಲ್ಲ ಆ ನೆನಪಾಗುತ್ತೆ. ಸೊ ಪ್ರತಿಯೊಂದು ವಸ್ತುವನ್ನು ತಗೊಳ್ಬೇಕಾದ್ರೆ, ಇವಾಗ ಒಂದು ಈ ವಸ್ತು ತಗೋಬೇಕಾದ್ರೆ ನನ್ನ ಎಮೋಷನ್ಸ್ ಇರುತ್ತೆ. ಸೊ ಯಾವುದೇ ಒಂದು ವಸ್ತುಗೆ ಒಂದು ಎಮೋಷನ್ ಇರುತ್ತೆ. ಅನ್ನೆಸೆಸರಿ ಮನೆಯಲ್ಲಿರ್ತಕ್ಕಂಥ ಬಿಲ್ಗಳಾಗಿರಬಹುದು ಅಥವಾ ಮೆಡಿಸನ್ ಆಗೋಗಿರುತ್ತೆ, ಆ ಚೀಟಿಗಳನ್ನು ಇಟ್ಟಿರೋದು, ಇದೆಲ್ಲವೂ ಕೂಡ ಎಸ್ಪೆಷಲಿ ಮೆಡಿಸಿನ್. ಮನೆ ಸ್ಟಾರ್ಟಿಂಗಲ್ಲೇ ಕೆಲವರು ಡೈನಿಂಗ್ ಟೇಬಲ್ ಮೇಲೆ ಮೆಡಿಸನ್ಗಳನ್ನ ಇಟ್ಟಿರ್ತಾರೆ. ಸಿ, ಕಿಚನ್ ಇಸ್ ಯೋರ್ ವೆಲ್ತ್ ಮ್ಯಾಗ್ನೆಟ್. ಅಗೇನ್ ಕಿಚನ್ ಇಸ್ ಯೋರ್ ವೆಲ್ತ್ ಮ್ಯಾಗ್ನೆಟ್. ಎಸ್ಪೆಷಲಿ ನಿಮ್ಮ ಮನೆಯ ವೆಸ್ಟ್ 270 ಡಿಗ್ರಿ, ಯಾವಾಗಲೂ ನಾವು ಸೌತ್ ವೆಸ್ಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಿಟ್ಟರು ಅದು ಮಲ್ಟಿಪ್ಲೈ ಆಗುತ್ತೆ. ಓಕೆ, ಅಲ್ಲಿ ಏನಾದರೂ ಈ ಮೆಡಿಸನ್ ಇಟ್ಟಿರೋದು ಅಥವಾ ಬಿಲ್ಗಳನ್ನು ಇಟ್ಟಿರೋದು ಸೌತ್ ವೆಸ್ಟ್ 270 ಡಿಗ್ರಿ ವೆಸ್ಟ್ ಆಫ್ ಯೋರ್ ಹೌಸ್, ಅಲ್ಲಿ ಏನಿಟ್ಟಿದ್ರು ಅದು ಮಲ್ಟಿಪ್ಲೈ ಆಗುತ್ತೆ. ಓಕೆನಾ? ಸೊ ದುಡ್ಡು ಇಟ್ಟಿದ್ರೆ ದುಡ್ಡು ಮಲ್ಟಿಪ್ಲೈ ಆಗುತ್ತೆ. ನಿಮ್ಮ ಫೇಮ್ ಬೇಕಿದ್ರೆ ಫೇಮ್ ಮಲ್ಟಿಪ್ಲೈ ಆಗುತ್ತೆ. ನಿಮ್ಮ ಮನೆಯಾಗಿ ಸೌತು ಅಷ್ಟೇ. ಇವಾಗ ನಿಮ್ಗೆ ಅದೊಂದು ಅಪ್ರಿಸಿಯೇಷನ್ ಬಂದಿರುತ್ತೆ ಸೌತಲ್ಲಿ, ಅದನ್ನು ಹೇಳಿ ಅಂತ ಹೇಳಿದ್ರೆ ಎನಿಥಿಂಗ್ ಯು ಗೆಟ್ ಫೇಮ್ ಸೌತಲ್ಲಿ. ಈಗ ನೋಡಿ, ನಮ್ಮ ಮುಂಚೆ ಎಲ್ಲ ನಮ್ಮ ಸೌತ್ ಇಂಡಿಯನ್ ಆ್ಯಕ್ಟರ್ಸ್ ನೋಡಿ ಇವಾಗ ಎಷ್ಟು ಫೇಮಸ್ ಆಗ್ತಿದ್ದಾರೆ. ಅದು ಸೌತ್ ಇಸ್ ನೋನ್ ಫಾರ್ ಯರ್ ಫೇಮ್, ನೇಮ್, ಗ್ರೋತ್, ಆಯಿತಾ? ಸೊ ಈಗ ಮನೆಗೆ ಬಂದ ತಕ್ಷಣ ಇಟ್ ಶುಡ್ ಬಿ ವೆರಿ ಸಟಲ್. ಯಾವುದಾದ್ರೂ ವೈಟ್, ಐವರಿ ವೈಟ್ ಅಂತ ಹೇಳಿದ್ರೆ ಈ ಫುಲ್ಲು ಮುಖ ಹೊಡೆಯೋ ವೈಟ್ ಅಲ್ಲ, ಶೇಡ್ಸ್ ಆಫ್ ವೈಟ್ ಇರುತ್ತೆ. ಬೇಜ್, ಹಾಲಿನ ಕಲರ್, ಕ್ರೀಮ್ ಕಲರು, ಅಂಥದ್ದೆಲ್ಲ ಹಾಕಿ ಲೈಟ್ ಕಲರನ್ನು ಮನೆಯನ್ನು ಇಟ್ಕೊಳ್ಳಿ. ಮತ್ತು ಯಾವುದೇ ಥರದ್ದು ಬೇಡದೇ ಇರೋ ಚೀಟಿಗಳು, ಬಿಲ್ಗಳು ಇರ್ತೀವಲ್ವಾ, ಯಾವಕ್ಕೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಅಥವಾ ಒಡವೆ ಗಿಡವೆಲ್ಲ ಹೋಗಿ ಮನೆಗೆ ಒಂದು ಹಾಲ್ ಪ್ಯಾಕೆಟ್ ತಂದಿದ್ದ ಬಿಲ್ಗಳನ್ನು ಇಡ್ತಾರೆ, ಫ್ಲೈಟ್ ಟಿಕೆಟ್ಗಳು. ಇದೆಲ್ಲವೂ ಕೂಡ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಸನ್ನು ತೋರಿಸ್ತಾ ಹೋಗುತ್ತೆ. ನೀವು ಏನು ನೋಡ್ತೀರೋ ಅದು ನಿಮ್ಮ ಲೈಫಲ್ಲಿ ಬರುತ್ತೆ. ಈ ಬಿಲ್ಗಳೇ ಹಳೇದನ್ನು ನೋಡ್ತಾ ಇದ್ರೆ ಅನ್ನೆಸೆಸರಿ ಖರ್ಚುಗಳಾಗ್ತಾ ಇರುತ್ತೆ. ಯು ಆರ್ ಸೀಯಿಂಗ್ ದಟ್, ಅಯ್ಯೋ ಖರ್ಚು ಮಾಡ್ತಾ ಇದ್ದೀನಿ. ಸಂಪಾದನೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಖರ್ಚು ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಕೂಡ ಅದು ಕೂಡ ಒಂದು ಬ್ಲಾಕೇಜ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಬೇಸಿಕಲಿ ನೀವು ಯೂಸ್ ಮಾಡದೇ ಇರೋ ವಸ್ತುಗಳೆಲ್ಲ ಯಾವುದು ಮನೇಲಿ ಇಡಬೇಡಿ.